ಸ್ಕಿನ್ ರ್ಯಾಷಸ್, ಎಸಿಡಿಟಿ, ಹೆವಿ ಪೀರಿಯಡ್ಸ್ ಮತ್ತು ಎಕ್ಸೆಸ್ ಹೀಟ್ ಆಗೋದು, ಇದೆಲ್ಲ ಸೆಪ್ಟೆಂಬರ್ ಮತ್ತು ನವೆಂಬರ್ ಮಂತ್ ಅಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಾ ನಿಮ್ಗೆ? ಇದಕ್ಕೆ ಆಯುರ್ವೇದದಲ್ಲಿ ಉತ್ತರ ಇದೆ. ಇನ್ನೇನು ವರ್ಷ ಋತು ಅಂದ್ರೆ ಮಳೆಗಾಲ ಮುಗಿತಾ ಬಂತು, ಶರದ್ ಋತು ಈ ಮಿಡ್ ಸೆಪ್ಟೆಂಬರ್ ಇಂದ ಪ್ರಾರಂಭ ಆಗುತ್ತೆ. ವರ್ಷ ಋತು ಅಂದ್ರೆ ಮಳೆಗಾಲದಲ್ಲಿ ನಮ್ಮ ದೇಹ ಥಂಡಿ ವಾತಾವರಣಕ್ಕೆ ಹೊಂದ್ಕೊಂಡಿರುತ್ತೆ. ಈ ಕಾರಣದಿಂದ ದೇಹದಲ್ಲಿ ನಿಧಾನವಾಗಿ ಪಿತ್ತದೋಷ ಸಂಚಯ ಆಗ್ತಿರುತ್ತೆ. ವರ್ಷ ಋತು ಮುಗಿದು ಶರದ್ ಋತುವಿಗೆ ಬಂದಾಗ ಸೂರ್ಯನ ಕಿರಣಗಳು ನಮ್ಮ ದೇಹಕ್ಕೆ ತಟ್ಟುತ್ತೆ. ಈ ಕ್ರಿಯೆಯಿಂದ ನಮ್ಮ ದೇಹದಲ್ಲಿ ಪಿತ್ತದೋಷ ಸಡನ್ ಆಗಿ ಅಗ್ರಿವೇಟ್ ಆಗುತ್ತೆ. ಮೇಲೆ ಹೇಳಿರುವಂತಹ ಲಕ್ಷಣಗಳ ಜೊತೆಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, ಪಿತ್ತದ ಗಂಧೆ ಆಗಿರ್ಬೋದು, ಚರ್ಮ ರೋಗಗಳಾಗಿರ್ಬೋದು, ಇನ್ನು ಮುಂತಾದ ರೋಗಗಳು ನಮ್ಗೆ ಬರೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ಪಿತ್ತದೋಷವನ್ನ ನಾವು ಈ ಕಾಲದಲ್ಲೇ ತಡೆಗಟ್ಟಿದ್ರೆ ಮುಂದಿನ ಬರುವಂತಹ ಎಲ್ಲಾ ರೋಗಗಳನ್ನು ಕೂಡ ತಡೆಗಟ್ಟಬಹುದು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಇದಕ್ಕೆ ಬೆಸ್ಟ್ ಮೆಥಡ್ ಅಂತಂದ್ರೆ ಆಯುರ್ವೇದದಲ್ಲಿ ಹೇಳಿರೋದು ಪಂಚಕರ್ಮದಲ್ಲಿ ಒಂದು ಕರ್ಮ ಅಂದ್ರೆ ಒಂದು ಚಿಕಿತ್ಸೆ. ಅದನ್ನ ಯಾವ್ದಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಈ ಪಂಚಕರ್ಮಗಳನ್ನ ಕೇವಲ ರೋಗಿಗಳು ಮಾತ್ರ ಮಾಡಿಸ್ಕೊಳ್ಬೇಕು ಅಂತ ಏನಿಲ್ಲ, ಇದನ್ನ ಆರೋಗ್ಯವಂತರು ಮಾಡಿಸ್ಕೊಳ್ಬಹುದು. ಹೇಗೆ ಅಂತಂದ್ರೆ ನಮ್ಮ ವಾಹನಗಳು ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಸರ್ವಿಸ್ ಅನ್ನ ಮಾಡಿಸ್ತೀವಿ, ರಿಪೇರ್ ಮಾಡಿಸಲ್ಲ. ಇದು ಕೂಡ ಒಂದು ರೀತಿಯಲ್ಲಿ ಅದೇ ರೀತಿ.